ದೇವರಾಜ್ ಅರಸು ಅವರ ಕಾಲ ಧೂಳಿಗೂ ಸಮ ಅಲ್ಲ. ಯಾಕೆಂದ್ರೆ ಅವರು 7.5 ವರ್ಷ ಕಂಟಿನ್ಯೂಸ್ ಆಗಿ ಮುಖ್ಯಮಂತ್ರಿ ಆಗಿದ್ರು. ನೀವು ಅವಕಾಶ ಸಿಕ್ಕಿದಾಗ ಸರಿಯಾಗಿ ಕೆಲಸ ಮಾಡದೆ ಜನರಿಂದ ತಿರಸ್ಕಾರಗೊಂಡು ನಿಮ್ಮ ಕ್ಷೇತ್ರದಲ್ಲೇ ಚಾಮುಂಡೇಶ್ವರಿಯಲ್ಲಿ ಸೋತವರು ನೀವು. ಅದಾದ ನಂತರ 5 ವರ್ಷಗಳ ಗ್ಯಾಪ್ ಅಲ್ಲಿ ಆಮೇಲೆ ಬಂದು ಇವತ್ತು ನೀವು ಮುಖ್ಯಮಂತ್ರಿ ಆಗಿರೋದು ಅವರ ಇದನ್ನ ನೀವು ಕಂಟಿನ್ಯೂಸ್ ಆಗಿ ಅವರು ಗೆದ್ದು ಆಗಿದ್ದರಿಂದ ಆ ಒಂದು ಇದನ್ನ ಮುರಿಯಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಅದರ ನೆಪದಲ್ಲಿ ಈ ರಾಜ್ಯಕ್ಕೆ ಅನ್ಯಾಯ ಮಾಡಬೇಡಿ, ಅದರ ನೆಪದಲ್ಲಿ ಲೂಟಿ ಮಾಡಬೇಡಿ. ಕೇವಲ ಲೂಟಿಗಿಳಿದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳು ಇವತ್ತು ಜನರ ಶಾಪಗ್ರಸ್ತರಾಗ್ತಾ ಇದ್ದೀರಿ. ಪ್ರತಿಯೊಂದಕ್ಕೂ ನೀವು ಅಂಗಡಿ ತೆಗೆದುಕೊಳ್ತಿದ್ದೀರಿ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಲಂಚ ಇಲ್ಲ? ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಲಂಚ ಇದೆ. ಹೋಗ್ಲಿ, ಒಂದು ಕೆಲಸ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ಜನರು ಕೂಡ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಯಾವುದಕ್ಕೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಹಣ ಕೊಟ್ರೆ ಕೆಲಸ ಆಗುತ್ತೆ ಅನ್ನೋದನ್ನ ನೋಟಿಸ್ ಬೋರ್ಡ್ ಆದ್ರೂ ಹಾಕ್ಬಿಡಿ. ನಿಮ್ಮ ಮಂತ್ರಿಗಳದ ಒಂದಷ್ಟು ದುಡ್ಡು, ಅವರ PA ಎಷ್ಟು ಹಗರಣಗಳು ಈ ತಿಂಗಳಲ್ಲಿ ಬಂದಿದೆ ನಿಮ್ದು. ದೇವರಾಜ್ ಅರಸು ಅವರ ಕಾಲ ಧೂಳಿಗೂ ಸಮ ಅಲ್ಲ. ಯಾಕೆಂದ್ರೆ ಅವರು 7.5 ವರ್ಷ ಕಂಟಿನ್ಯೂಸ್ ಆಗಿ ಮುಖ್ಯಮಂತ್ರಿ ಆಗಿದ್ರು. ನೀವು ಅವಕಾಶ ಸಿಕ್ಕಿದಾಗ ಸರಿಯಾಗಿ ಕೆಲಸ ಮಾಡದೆ ಜನರಿಂದ ತಿರಸ್ಕಾರಗೊಂಡು ನಿಮ್ಮ ಕ್ಷೇತ್ರದಲ್ಲೇ ಚಾಮುಂಡೇಶ್ವರಿಯಲ್ಲಿ ಸೋತವರು ನೀವು. ಅದಾದ ನಂತರ 5 ವರ್ಷಗಳ ಗ್ಯಾಪ್ ಅಲ್ಲಿ ಆಮೇಲೆ ಬಂದು ಇವತ್ತು ನೀವು ಮುಖ್ಯಮಂತ್ರಿ ಆಗಿರೋದು ಅವರ ಇದನ್ನ ನೀವು ಕಂಟಿನ್ಯೂಸ್ ಆಗಿ ಅವರು ಗೆದ್ದು ಆಗಿದ್ದರಿಂದ ಆ ಒಂದು ಇದನ್ನ ಮುರಿಯಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಅದರ ನೆಪದಲ್ಲಿ ಈ ರಾಜ್ಯಕ್ಕೆ ಅನ್ಯಾಯ ಮಾಡಬೇಡಿ, ಅದರ ನೆಪದಲ್ಲಿ ಲೂಟಿ ಮಾಡಬೇಡಿ. ಕೇವಲ ಲೂಟಿಗಿಳಿದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳು ಇವತ್ತು ಜನರ ಶಾಪಗ್ರಸ್ತರಾಗ್ತಾ ಇದ್ದೀರಿ. ಪ್ರತಿಯೊಂದಕ್ಕೂ ನೀವು ಅಂಗಡಿ ತೆಗೆದುಕೊಳ್ತಿದ್ದೀರಿ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಲಂಚ ಇಲ್ಲ? ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಲಂಚ ಇದೆ. ಹೋಗ್ಲಿ, ಒಂದು ಕೆಲಸ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ಜನರು ಕೂಡ ಕನ್ಫ್ಯೂಷನ್ ಅಲ್ಲಿದ್ದಾರೆ. ಯಾವುದಕ್ಕೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಹಣ ಕೊಟ್ರೆ ಕೆಲಸ ಆಗುತ್ತೆ ಅನ್ನೋದನ್ನ ನೋಟಿಸ್ ಬೋರ್ಡ್ ಆದ್ರೂ ಹಾಕ್ಬಿಡಿ. ನಿಮ್ಮ ಮಂತ್ರಿಗಳದ ಒಂದಷ್ಟು ದುಡ್ಡು, ಅವರ PA ಒಂದಷ್ಟಿದು ಎಷ್ಟು ಹಗರಣಗಳು ಈ ತಿಂಗಳಲ್ಲಿ ಬಂದಿದೆ ನಿಮ್ದು.